ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಷ್ಟೋ ದಿವಸ ಆದಮೇಲೆ ಬ್ಲಾಗ್ ಮಾಡಿದ್ದೀನಿ. ಸೊ ಅದಕ್ಕೆ ನೀವು ಎಂಡವರೆಗೂ ನೋಡಬೇಕು ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನೆಲ್ಲ ನೋಡ್ತಾ ಇದ್ದೀರಲ್ವ, ಏನು ಫುಲ್ಲು ಮಿಂಚಿಂಗು ಎಲ್ಲ ಜಾಲಿ ಆಗಿದ್ದಾರೆ ಅಂತ. ಸೊ ಇವತ್ತು ಎತ್ತಿಕ್ ಡೇ ಮಾಡ್ತಾ ಇದ್ದಾರೆ. ಡೇ 2 ಇವತ್ತು. ನಿನ್ನೆ ಮಡಿಕೆ ಹೊಡೆಯೋ ಕಾಂಪಿಟೇಷನ್ ಇತ್ತು, ಇವತ್ತು ಮ್ಯೂಸಿಕಲ್ ಚೇರ್ ಇದೆ, ನಾಳೆ ರಂಗೋಲಿ ಕಾಂಪಿಟೇಷನ್. ಸೊ ಮಂಡೇ ಸೆಂಡ್ ಆಫ್ ಇದೆ. ಸೊ ಅದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಯಾವ ರೀತಿ ನಡ್ಕೊಂಡು ಹೋಗುತ್ತೆ ಪ್ರೋಗ್ರಾಮ್ ಎಲ್ಲ ಹೆಂಗೆ ಜಾಲಿ ಅಂತ ರೆಡಿಯಾಗಿ ಬಂದವ್ರು ತೋರಿಸ್ತೀವಿ ಬನ್ನಿ. ವಿವೇಕ ಸಂಭ್ರಮ ಬ್ಯಾನರ್ ಬಿಟ್ಟಿದ್ದಾದಮೇಲೆ ಟೀಚರ್ಸ್ ಜೊತೆ ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ. ಅದು ಏನಂದರೆ ನಾವು ತುಂಬ ಲಕ್ಕಿ ಮಾಡಿದ್ದೀವಿ. ಎಂತಕ್ಕೆ ಅಂತೀರಾ, ಯಾವ ವರ್ಷವೂ ಎತ್ನಿಕ್ ಡೇ ಮಾಡಿರಲಿಲ್ಲ. ಇದೇ ಫಸ್ಟ್ ನಮ್ಮ ಬ್ಯಾಚೇ ಎತ್ನಿಕ್ ಡೇ ಮಾಡಿರೋದು. ನೋಡಿ ಇವಾಗ ಎಲ್ಲ ಹೆಂಗ್ ಜಾಲಿ ಅಂತ ಹೆಂಗ್ ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ ತೋರಿಸ್ತೀನಿ. ಬ್ಲಾಗಿಗೆ ಹಾಯ್ ಮಾಡ್ರಲ್ಲ. ನೋಡಿ ಇದು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕ್ಲಿಕ್ ಮಾಡಿಬಿಡಿ. ಹಂಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿಬಿಡಿ. ಆಮೇಲೆ ನಮ್ಮ ಕ್ಲಾಸ್ ರೂಮಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ವಿ. ಏನೇನು ನೋಡ್ಬೇಕು ಕಾಣೆ. ಇವಾಗ ಗೇಮ್ ಆಡಿಸ್ತಿದ್ದಾರೆ. ಸೊ ಅದಕ್ಕೆ ಗೇಮ್ ಎಲ್ಲ ಗ್ರೌಂಡಿಗೆ ಹೋಗ್ತಾ ಇದೀವಿ. ಮ್ಯೂಸಿಕಲ್ ಚೇರ್ ಇದೆ, ನಾವು ಸೇರಿದ್ವಿ ಬಾಯ್ಸ್. ಅದಕ್ಕೆ ಹೆಂಗೆ ಆಡ್ತಾರೆ, ಯಾರು ವಿನ್ ಆಗ್ತಾರೆ ಅಂತ ಹೇಳೋಕ್ಕಾಗುತ್ತೆ ಗೊತ್ತಿಲ್ಲ. ಬಟ್ ಐ ಟ್ರೈ ಟು ಮೈ ಬೆಟರ್ ಅಷ್ಟೇ. ಫೀಲ್ಡ್ ಹತ್ರಕ್ಕೆ ಬಂದ್ವಿ. ಸೊ ಅಲ್ಲಿ ನೋಡಿದ್ರೆ ಎಲ್ಲ ರೆಡಿ ಮಾಡ್ತಾ ಇದ್ರು ಬಾಯ್ಸಿಗೆ ಫಸ್ಟು. ಸೊ ನೋಡಿ ಯಾರು ಹೆಂಗಾಡ್ತಾರೆ. ಬಾಯ್ಸ್ ಆಡಾಯಿತು, ಆಮೇಲೆ ಗರ್ಲ್ಸ್ ಶುರು ಆಗುತ್ತೆ. ಇವತ್ತೇನಪ್ಪ ಹಿಂಗೆ ಕಂತಿದ್ದೀವಿ, ತಿರ್ಗಾ ವೆಲ್ಕಮ್ ಕೊಡ್ತಾ ಇದ್ದೀವಿ ಅಂತನಾ. ಇವತ್ತು ಸೆಂಡ್ ಆಫ್ ಇದೆ. ಸೊ ಅದಕ್ಕೆ ಮತ್ತೆ ಇಷ್ಟೊತ್ತು ನೋಡಿದರೆ ಎತ್ನಿಕ್ ಡೇ. ಇವಾಗ ನೋಡೋ ವೀಡಿಯೋಸ್ ಎಲ್ಲ ಸೆಂಡ್ ಆಫಲ್ಲಿ ಏನೇನಾಗುತ್ತೆ ಅಂತ ಹಾಕ್ತಿರ್ತೀನಿ ನೋಡಿ. ಮತ್ತೆ ಇನ್ನೇನಿಲ್ಲ, ಇವಳು ಹೇಳ್ತಾಳೆ ಕೇಳಿಸ್ಕೊಳ್ಳಿ. ಇನ್ನೇನಿಲ್ಲ ಫ್ರೆಂಡ್ಸ್, ಅದೇ ಇವತ್ತು ಸೆಂಡ್ ಆಫು. ನೆಕ್ಸ್ಟ್ 16 ಪ್ರಿಪೇರ್ಡ್ ಐತೆ. ಸೊ ಇದೆಲ್ಲ ಫಂಕ್ಷನ್ ಮುಗಿದಾದ್ಮೇಲೆ ಸ್ಟಡಿ ಕಡೆಗೆ ಸ್ವಲ್ಪ ಗಮನ ಹೋಗ್ಬೇಕು. ನಮ್ಮ ಪ್ರಿನ್ಸಿ ಯಾವಾಗಲೂ ಹೇಳ್ತಾ ಇರ್ತಾರೆ ಸ್ಟಡಿ ಕಡೆ ಗಮನ ಕೊಡಬೇಕು ಅಂತ. ಸೊ ಅದ್ರ ಕಡೆ ಹೋಗ್ಬೇಕಷ್ಟೇ ಇದ್ದೀವಿ. ಸೀರೆ ಉಟ್ಕೊ ಬಂದೋದು ಅಂತ ಬಿಂದಿ ಕಾಣಿಸ್ತಾರೆ. ಹಾಯ್ ಹಾಯ್ ಮೇಡಮ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನೋಡಿ ಗೈಸ್, ಗೂಗಲಲ್ಲಿ ಪೋಸ್ ನೋಡ್ಕೊಂಡು ಫೋಟೋಶೂಟ್ ನಡೀತಾ ಐತೆ. ಕ್ಯಾಮ್ರಾಮ್ಯಾನ್ ಅನು ಅಂತ ಇವ್ರ ಹೆಸರು. ಹೇಗಿದ್ದಾರೆ ಇವ್ರದ್ದು ಲುಕ್ ಕೇಳಿ. ಈ ಥರ ಪೋಸ್ ಯಾರಿಗೆ ಗೊತ್ತಿಲ್ಲ ನೋಡಿ, ಈಗಲೇ ಗೂಗಲಲ್ಲಿ ನೋಡಿರೋದು ಪೋಸು. ಇವ್ರ ಪಾಪ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೋಡಿ ಕ್ಯಾಮ್ರಾಮನ್ ಚೇಂಜ್ ಆಗಿದ್ದಾರೆ, ಬಟ್ ಫೋಟೋದವ್ರು ಮಾತ್ರ ಅವಾಗಲಿಂದ ತೆಗಿಸ್ಕೊತಾನೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅದೆಷ್ಟು ತೆಗ್ಸ್ಕೊತಾಳೋ ಗೊತ್ತಿಲ್ಲ. ಫೋಟೋಗ್ರಾಫರೇ ಜಾಸ್ತಿ ಮುಸ್ತಫಾ ಹೇಳಕಂದ್ರೆ ನೀನು. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ಕಾಲೇಜ್ ಹತ್ರ ಬಂದ್ವಿ. ಈಗ ಅಳವಾಡಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ರಂಗೋಲಿ ಕಾಂಪಿಟೇಷನ್ ಇತ್ತು. ಸೊ ಲಿಶಾ ಬಿ ಗುಪ್ತಾ ಅಂತ ಅವಳಿಗೆ ಫಸ್ಟ್ ಪ್ರೈಸ್ ಬಂತು, ಮತ್ತು ಪ್ರಿಯಾಂಕಾ ಅನ್ನೋಳಿಗೆ ಸೆಕೆಂಡ್ ಪ್ರೈಸ್ ಬಂತು. ಫಂಕ್ಷನ್ ಎಲ್ಲ ಆದಮೇಲೆ ಊಟ ಕೊಡೋಕ್ಕೋಸ್ಕರ ಊಟ ರೆಡಿ ಮಾಡ್ತಿದ್ರು. ಹಂಗೆ ಸ್ವೀಟು ಸಹ ಮಾಡಿದ್ದಾರೆ. ಫೈನಲಿ ಫಂಕ್ಷನಿಗೆ ಬಂದಿದ್ದೀವಿ ಇನ್ನು, ಬಟ್ ಯಾರೂ ಬಂದಿಲ್ಲ ನೋಡಿ. ಎಲ್ಲ ಫೋಟೋಶೂಟಲ್ಲಿ ಬ್ಯುಸಿಯಾಗಿದ್ದಾರೆ. ನೆನ್ನೆನೇ ಪಾಪ ಡೆಕೋರೇಷನ್ ಎಲ್ಲ ಮಾಡಿ ಫಂಕ್ಷನ್ ಬೇಗ ಸ್ಟಾರ್ಟ್ ಮಾಡೋಕ್ಕೆ ಅಂತ ಏನೋ ಡೆಕೋರೇಷನ್ ನೆನ್ನೆನೇ ಎಲ್ಲ ಮುಗಿಸಿದ್ರು. ಇವಾಗ ಸ್ವಲ್ಪ ಹೊತ್ತು ಸ್ಟಾರ್ಟ್ ಆಗುತ್ತೆ. ಸೊ ಫಂಕ್ಷನ್ ಹೇಗಿತ್ತು ಅಂತ ಎಂಡ್ವರೆಗೂ ನೋಡಿ ಮತ್ತು ಕಮೆಂಟ್ ಮಾಡಿ. ಹಾಡಿನ
ಸರ್ ಮ್ಯಾಮು ಹಾಡು ಹೇಳಾಯಿತು, ಇನ್ನೇನು ಗೆಸ್ಟ್ ಬರ್ತಿದ್ರು ಅಂದ್ಬಿಟ್ಟು ನಮ್ಮ ಮಿಸ್ ವೆಲ್ಕಮ್ ಮಾಡೋಕ್ಕೋಸ್ಕರ ಕರೆದ್ರು. ನಾವು ಆಚೆಗೆ ಹೋದ್ವಿ, ಗೆಸ್ಟ್ ಬಂದರು. ಸೊ ವೆಲ್ಕಮ್ ಮಾಡೋಕ್ಕೋಸ್ಕರ ನಾವೆಲ್ಲ ನಿಂತಿದ್ದೀವಿ. ಶಾಸಕರು ಆಗಮಿಸ್ತಾ ಇದ್ದಾರೆ. ನಾವೆಲ್ಲ ವಿದ್ಯಾರ್ಥಿಗಳು ಜೋರು ಚಪ್ಪಾಳೆಯೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಎಂ.ಟಿ. ಕೃಷ್ಣಪ್ಪ ಸರ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಹಾಗೆಯೇ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಂ.ಡಿ. ಶಿವಕುಮಾರ್ ಅವರು ಪ್ರಾಂಶುಪಾಲರು, ಹಾಗೆಯೇ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ಪರಮೇಶ್ವರ ಸ್ವಾಮಿಗಳು, ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಎಸ್.ಎಂ. ಕಾಂತರಾಜ್ ಸರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಜೋರು ಚಪ್ಪಾಳೆಯೊಂದಿಗೆ ಸಿದ್ದಲಿಂಗ ಮಹಾಸ್ವಾಮಿಯವರ ದಿವ್ಯ ಕೃಪಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ 2024-25ನೇ ಸಾಲಿನ ವಾರ್ಷಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಈ ಜಗತ್ತು ಕಂಡ ಶ್ರೇಷ್ಠ ಜ್ಞಾನಿ ಸ್ವಾಮಿ ವಿವೇಕಾನಂದರ ಜಯಂತಿ ಕಾರ್ಯಕ್ರಮವನ್ನ ಆರಂಭ ಮಾಡ್ತಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸರ್ವಮಾನ್ಯರ ಅತ್ಯಂತ ಪ್ರೀತಿಪೂರ್ವಕವಾಗಿ ಸಾಂಕೇತಿಕವಾಗಿ ಸ್ವಾಗತ ಮಾಡ್ತಾ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಕುಮಾರಿ ಚಂದನ ಅವರು, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ. ಇವರನ್ನು ನಾವು ಕೇಳ್ಕೊಂಡಾಗ ಇವರು ನಿಮ್ಮ ತಾಲೂಕಿಗೆ ಯಾವಾಗಲೂ ಬರ್ತಾ ಇದ್ದೀನಿ, ಇವತ್ತು ಯಾಕಪ್ಪ ಅಂದ್ರೆ ನಾನು ಈ ವರ್ಷದ ಲಾಸ್ಟು ನೀವು ಬಂದೇ ಬರಬೇಕು, ಕಾಲೇಜಿನ ಕಾರ್ಯಕ್ರಮ ಯಶಸ್ವಿ ಬೆಳೆಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ವಿ. ಅವರು ತುಂಬಾ ಸಂತೋಷದಿಂದ ಈ ಒಂದು ಬಿಡುವಿನ ಕಾರ್ಯಕ್ರಮದಲ್ಲೂ ಕೂಡ ಇಷ್ಟೊತ್ತರೆಗೂ ಕಾಲೇಜಿಗೆ ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಈ ಪುಷ್ಪಗುಚ್ಛದ ಮೂಲಕ ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಗೆಸ್ಟ್ನೆಲ್ಲ ವೆಲ್ಕಮ್ ಮಾಡಾಯಿತು. ಹಂಗೆ ನಮ್ಮ ಸರ್ ಎಲ್ಲರನ್ನೂ ವೆಲ್ಕಮ್ ಮಾಡಿದ್ರು. ವೆಲ್ಕಮ್ ಮಾಡಾದ್ಮೇಲೆ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಎಂಡ್ವರೆಗೂ. ವಿವೇಕಾನಂದರ ಜನ್ಮದಿನ ನೆನ್ನೆ ತಾನೇ ನಡೆದಿದೆ. ಇಂದು ಅವರ ಭಾವಚಿತ್ರಕ್ಕೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ.ಟಿ. ಕೃಷ್ಣಪ್ಪ ಸರ್ ಅವರು ಹಾಗೂ ವೇದಿಕೆಯ ಅಧ್ಯಕ್ಷರು ಶ್ರೀ ಶಿವಕುಮಾರ್ ಅವರು, ಪ್ರಾಂಶುಪಾಲರಾದ ಎಸ್.ಎಂ. ಕಾಂತರಾಜ್ ಸರ್ ಅವರು, ಪರಮೇಶ್ವರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ. ಸಂಸ್ಥಾಪಕರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ನಮ್ಮ ಪ್ರಿನ್ಸಿಪಾಲ್ ಸರ್ ಸ್ವಲ್ಪ ಹೊತ್ತು ಮಾತಾಡಿದ್ರು. ಅವ್ರು ಮಾತಾಡಾದ್ಮೇಲೆ ಇನ್ನೊಬ್ರು ಮಾತಾಡಿದ್ರು. ಈ ಥರನೇ ಸ್ವಲ್ಪ ಎಲ್ಲರೂ ಬಂದಿರೋ ಗೆಸ್ಟ್ ಎಲ್ಲ ಮಾತಾಡಾಯಿತು. ಫಸ್ಟ್ ಇಯರಲ್ಲಿ CR ಇರ್ತಾರಲ್ಲ, ಅವರು ಸೆಕೆಂಡ್ ಇಯರ್ಸಲ್ಲಿ CRಗಳಿಗೆಲ್ಲ ಒಂದು ರೋಸ್ ಕೊಟ್ಟು ಸೆಂಡ್ ಆಫ್ ಹೇಳ್ತಿದ್ರು. ಅದು ನಮ್ಮ ಕ್ಲಾಸ್ CRನ ನೀವು ನೋಡಲೇಬೇಕು, ಯಾರು ಅಂತ ನೋಡಿ. ಅದಕ್ಕೆ ಇವ್ರು ಬಂದು ನಮ್ಮ ಕ್ಲಾಸ್ ಬಾಯ್ಸ್ CR. ಇವಾಗ ಯಾರಪ್ಪ ಎಂಟ್ರಿ ಕೊಡ್ತಿದ್ದಾರೆ ಅಂದರೆ ನಮ್ಮ ಗರ್ಲ್ಸ್ CR ಕೊಡ್ತಿದ್ದಾರೆ ನೋಡಿ. ಸೆಕೆಂಡ್ ಇಯರ್ಸ್ದೆಲ್ಲ ವೆಲ್ಕಮ್ ಆದಮೇಲೆ ಇವ್ರು ಬಂದಿರೋ ಗೆಸ್ಟಿಗೆ ಎಲ್ಲರಿಗೂ ಒಬ್ಬೊಬ್ಬರಾಗೆ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಾದಮೇಲೆ ಈ ರಂಗೋಲಿಸ್ ಕಾಂಪಿಟೇಷನ್ನು, ಆಮೇಲೆ ಮ್ಯೂಸಿಕಲ್ ಚೇರು ಎಲ್ಲ ಪ್ರೋಗ್ರಾಮ್ ಮಾಡಿಸಿದ್ರಲ್ವ ಎತ್ನಿಕ್ ಡೇ ದಿವಸ, ಅದಕ್ಕೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಇವಾಗ ಗಿಫ್ಟ್ ಓಪನ್ ಮಾಡ್ತಿದ್ದೀವಿ, ನೋಡೋಣ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಎಲ್ಲ ಕಾಯ್ತಿದ್ದೀರಲ್ವ, ನೋಡಿ ಏನು ಕೊಟ್ಟಿದ್ದಾರೆ ಅಂತ.
ಇವ್ರಿಗೆ ಯಾಕಪ್ಪ ಸನ್ಮಾನ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಏಂತಕ್ಕೆ ಅಂದರೆ ನಮ್ಮ ಕಾಲೇಜಲ್ಲಿ ನಡೀತಿರೋ ಸಾಂಸ್ಕೃತಿಕ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲದಕ್ಕೂ ಮುಂದೆ ನಿಂತು ನಡೆಸ್ಕೊಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಸನ್ಮಾನ ಮಾಡಿದ್ದಾರೆ. ಏನು ಎಲ್ಲ ಶಾಕ್ ಆಗಿದ್ದೀರಾ? ಮತ್ತೆ ಎಂತಕ್ಕೆ ವೆಲ್ಕಮ್ ಕೊಟ್ಟಿದ್ದಾರೆ ಅಂತ? ನಮ್ಮ ಪ್ರಿನ್ಸಿಪಲ್ ಸರ್ದು ಈ ಸತಿ ರಿಟೈರ್ಡ್ ಇದೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಇಯರ್ EBSES ವಿದ್ಯಾರ್ಥಿಗಳು ಅಂದರೆ ನಮ್ಮ ಸೀನಿಯರ್ಸ್ಗಳು ಅವ್ರಿಗೋಸ್ಕರ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಬ್ಯಾಚ್ ಸೇರ್ಕೊಂಡು ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಟ್ಟಿದ್ರು. ಫೋಟೋ ಫ್ರೇಮ್ ಮಾತ್ರ ಮಸ್ತಾಗಿತ್ತು. ಯಾರಿಗೆ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಸಖತ್ ಇಷ್ಟ ಆಯಿತು. ಸಖತ್ತಾಗಿದೆ ಮಾತ್ರ ಜೋಡಿ. ನಮ್ಮ ಪ್ರಿನ್ಸಿನ ಹೊಗಳುತ್ತಿದ್ದೀನಿ ಅಂತ ಮಾತ್ರ ಅಂದ್ಕೊಳಕ್ಕೆ ಹೋಗಬೇಡಿ ಯಾರು. ನನ್ಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಈ ಥರ ಪ್ರಿನ್ಸಿಪಲ್ ಪಡೆಯೋಕ್ಕೆ ನಾನು ಪುಣ್ಯನೇ ಮಾಡಿರ್ಬೋದು. ಬೇರೆ ಕಾಲೇಜಲ್ಲೆಲ್ಲ ಈ ಥರ ಲಾಕ್ಸ್ ಎಲ್ಲ ಮಾಡ್ತಿದ್ರು ಅಂದರೆ ಎಲ್ಲ ಏನಂತಾರೆ, ಬೈತಾರೆ. ಅಂದರೆ ಒಂದೆರಡು ವೀಡಿಯೋದಲ್ಲಿ ನೋಡಿದ್ದೆ, ಪ್ರಿನ್ಸಿಪಲ್ ಕರೆದು ಬೈದಿರೋದು ನೋಡಿದ್ದೀನಿ. ಬಟ್ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಈ ಪ್ರಿನ್ಸಿಪಲ್ ಪಡೆಯೋಕ್ಕೆ ಅಂತ ಅಂದರೆ, ಬಂದು ಹೊಗಳಿದ್ರು ಕ್ಲಾಸ್ ರೂಮಿಗೆ. ಎಷ್ಟು ಖುಷಿ ಆಯಿತು ಅಂದರೆ ಅದೊಂದೇ ನನ್ನ ಮೆಮೊರಬಲ್ ಅಂತಲೇ ಹೇಳ್ಕೊಬೋದು. ನಿಜವಾಗ್ಲೂ ನಮ್ಮ ಕಾಲೇಜಲ್ಲಿ ಇಟ್ಟಿರೋ ಹೆಸ್ರು ಬಾಹುಬಲಿ ಅಂತ ಇವ್ರಿಗೆ ಎಷ್ಟು ಸೂಟ್ ಆಗುತ್ತೆ ಅಂದರೆ 7 ಮಾಸದ ಹೆಸರು ಅಂತಲೇ ಹೇಳ್ಬೋದು ಇವರಿಗೋಸ್ಕರ. ಗೈಸ್ ಇವಾಗ ಊಟಕ್ಕೆ ಬಿಟ್ಟಿದ್ರು. ಸೊ ನಾವು ಊಟ ಇಸ್ಕೊಬಂದ್ವಿ. ಅಲ್ಲಿ ಯಾರೂ ಇರಲಿಲ್ಲ, ಸೊ ಅದಕ್ಕೆ ಅಷ್ಟೇ ಹೋಗಿ ಇಸ್ಕೊಬಂದ್ವಿ. ಸೊ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ ಏನೇನು ಮಾಡಿದ್ದಾರೆ. ಮೊಸರನ್ನ, ಚಿತ್ರಾನ್ನ, ಮೈಸೂರು ಪಾಕ್ ಮತ್ತು ನಾವು ಲಾಸ್ಟ್ ವೀಡಿಯೋದಲ್ಲಿ ಮೈಸೂರು ಪಾಕ್ ಹಾಕಿಲ್ಲ ಅಂತ ಹೇಳಿದ್ವಿ. ಸೊ ಅದಕ್ಕೆ ಹಾಕ್ಸಿದೆ. ಅವತ್ತು ಸೆಂಡ್ ಆಫಿಗೆ ಹಾಕ್ಸ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಏನಾರು ಮಾಡ್ತಿರ್ಬೋದು ಅಂದ್ಕೊಂಡಿದ್ದೀನಿ ನಾನು, ಗೊತ್ತಿಲ್ಲ ಅವ್ರಿಗೆ. ಊಟ ಮಾಡ್ಕೊಬಂದ್ವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಡ್ಯಾನ್ಸ್ ಹೇಗಿದೆ. ಅವರಿಲ್ಲದೆ ಬಂದ ನೀನು ಋಣಕ್ಕೆ ಸಮಾನ. ಯಶೂರನ ಹರಗವನ್ನೇ ಹೋರಾಡಿ ಪಾಶುಪದವನ್ನು ಪಡೆದವನು ಅಗ್ರಹದೊಳಗೆಲ್ಲರೂ ಹರಿಗಳ ನಿಗ್ರಹಿಸೋ ವ್ಯಾಘ್ರದಿವನೋ ಉಗ್ರಪ್ರತಾಪಿ.
ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ವರೆಗೂ ನೋಡಿದ್ದೀರಾ ಅಂದ್ಕೋತೀನಿ. ಚೆನ್ನಾಗಿದೆಯಾ ಇಲ್ವೋ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇದ್ದೀರಾ ಇಲ್ವೋ ಗೊತ್ತಿಲ್ಲ, ಬಟ್ ಕಾಯ್ತಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಅದಕ್ಕೆ ನಿಮಗೆ ನೋಟಿಫಿಕೇಷನ್ ಗೊತ್ತಾಗಬೇಕು ಅಂದರೆ ಬೆಲ್ ಐಕನ್ ಒತ್ತಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನಂದು ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು.